ಈ ವಿಶ್ವಾವಸು ಸಂವತ್ಸರದ ಪುಷ್ಯಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜನವರಿ 14ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಷಡ್ತಿಲಾ ಏಕಾದಶಿ ಅಂತ ಕರೀತಾರೆ. ಇಂತಹ ಷಡ್ತಿಲಾ ಏಕಾದಶಿ ನಾಡಿದ್ದು 14ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಷಡ್ತಿಲಾ ಅಂತ ಯಾಕೋಸ್ಕರ ಕರೀತಾರೆ, ಇದರ ಮಹತ್ವ ಏನು, ಅದನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ. ಈ ಬಾರಿಯ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಈ ಏಕಾದಶಿ ಷಡ್ತಿಲಾ ಏಕಾದಶಿ, ಅದರೊಡನೆ ತಿಲ ಸಂಕ್ರಮಣವೂ ಕೂಡ, ಅದೇ ಮಕರ ಸಂಕ್ರಮಣ, ಅದು ಕೂಡ ಒಟ್ಟಿಗೆ ಅವತ್ತೇ ಸೇರಿರುವಂಥದ್ದು ಇನ್ನೂ ಬಹಳ ವಿಶೇಷವಾಗಿರುವಂಥದ್ದು. ಇದನ್ನು ಯಾಕೆ ಷಡ್ತಿಲಾ ಅಂತ ಕರೀತಾರೆ ಅಂದರೆ ಅದನ್ನು ಪುರಾಣಗಳಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಈ ದಾಲ್ಭ್ಯ ಋಷಿಗಳು ಪುಲಸ್ತ್ಯರ ಬಳಿ ತಾವು ಪ್ರಶ್ನೆಯನ್ನು ಮಾಡ್ತಾರೆ. ಮನುಷ್ಯ ಇಲ್ಲಿ ನಾನಾ ವಿಧವಾದಂತಹ ಪಾಪಗಳನ್ನು ಮಾಡ್ತಾನೆ, ಸಾಮಾನ್ಯವಾದ ಪಾಪಗಳಲ್ಲ, ಮತ್ತು ಅತ್ಯಂತ ಹೆಚ್ಚಾದ ಬ್ರಹ್ಮಹತ್ಯೆ ಮುಂತಾದ ಪಾಪಗಳು ಅದನ್ನು ಮಾಡ್ತಾನೆ. ಬ್ರಹ್ಮಹತ್ಯ ಅಂತೇಳಿದರೆ ದೇವರ ಬಗ್ಗೆ ಕೆಟ್ಟದ್ದಾಗಿ ಮಾತಾಡುವಂಥದ್ದು, ಅದೇ ರೀತಿ ವೇದಗಳ ಬಗ್ಗೆ ಕೆಟ್ಟದ್ದಾಗಿ ಮಾಡುವಂಥದ್ದು, ಬ್ರಾಹ್ಮಣರಿಗೆ ಅವಮಾನ ಮಾಡುವಂಥದ್ದು, ಬ್ರಾಹ್ಮಣರನ್ನು ಕೊಲ್ಲುವಂಥದ್ದು, ಭಗವದ್ಭಕ್ತರಿಗೆ ಅವಮಾನ ಮಾಡುವುದು, ಕೊಲ್ಲುವುದು, ಈ ರೀತಿ ನಾನಾ ವಿಧವಾದಂತಹ ದೊಡ್ಡ ಪಾಪಗಳು. ಇನ್ನೊಬ್ಬರ ವಸ್ತುವನ್ನು ಕದಿಯುವಂಥದ್ದು, ಪರಸ್ತ್ರೀಯರಿಗೆ ಅವಮಾನ ಮಾಡುವಂಥದ್ದು, ಅವರನ್ನು ಬಲಾತ್ಕಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅತ್ಯಂತ ಹಿರಿದಾದ ಪಾಪಗಳು. ಇಂಥ ಪಾಪವನ್ನು ಮಾಡಿ ಅದು ಗೊತ್ತಿಲ್ಲದೆ ಮಾಡಿದ, ಅದಕ್ಕೆ ಮತ್ತೆ ಗೊತ್ತಾಯಿತು, ನಾನು ತಪ್ಪಾಡಿದ್ದೇನೆ, ಜೀವನದಲ್ಲಿ ತುಂಬ ಪಾಪಗಳನ್ನು ಮಾಡಿದ್ದೇನೆ ಅಂತ. ಅದನ್ನು ಕಳ್ಕೊಳ್ಳುವುದು ಯಾವ ರೀತಿ, ಅದನ್ನು ತಿಳಿಸಬೇಕು ಅಂತ ಹೇಳಿದಾಗ ಅದಕ್ಕೆ ದಾಲ್ಭ್ಯ ಋಷಿಗಳಿಗೆ ಪುಲಸ್ತರು ಹೇಳ್ತಾರೆ, ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ದೀರಿ ದಾಲ್ಭ್ಯ ಋಷಿಗಳೇ. ಈ ಪಾಪಗಳನ್ನು ಕಳ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕಿರುವ ಸುಲಭವಾದ ಮಾರ್ಗ ಅಂತ ಹೇಳಿದರೆ, ಯಾವಾಗ ಮಾಘ ಮಾಸ ಬರ್ತದೆ, ಮಾಘ ಮಾಸ ಅಂತ ಹೇಳಿದರೆ ಇದೇ ಪುಷ್ಯ ಮಾಸದ ಕೃಷ್ಣ ಪಕ್ಷವನ್ನು ಹೇಳ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಈಗ ಮಾಘ ಸ್ನಾನ ಅಂತ ನಾವು ವ್ರತ ಸ್ನಾನ ಮುಂತಾದವುಗಳನ್ನು ಮಾಡಲಿಕ್ಕೆ ಮಾಘ ಸ್ನಾನ, ಮಾಘ ಮಾಸ ಅಂತಲೇ ಇದನ್ನು ತಾವು ತೆಗೆದುಕೊಳ್ಳುವಂಥದ್ದು. ಒಂದು ದೃಷ್ಟಿಯಿಂದ ಪುಷ್ಯ ಮಾಸ, ಇನ್ನೊಂದು ದೃಷ್ಟಿಯಿಂದ ಮಾಘ ಮಾಸ, ಹೀಗೆ ಎರಡು ರೀತಿ. ಹಾಗೆ ಈ ಮಾಸ ಬಂದಾಗ ವಿಶೇಷವಾಗಿ ಏಕಾದಶಿ ಪ್ರಾಪ್ತವಾದಾಗ, ಅಂದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅದು ಬರ್ತಾ ಇದೆ ಅಂತ ಹೇಳಿದಾಗ ಮನುಷ್ಯ ತಾನು ಕಾಮ, ಕ್ರೋಧ ಅಂದರೆ ಆಸೆಯನ್ನು ಬಿಡಬೇಕು, ಸಿಟ್ಟನ್ನು ಬಿಡಬೇಕು, ಅಹಂಕಾರ ಮುಂತಾದವುಗಳನ್ನು ಬಿಡಬೇಕು, ಜಿಪುಣತನ ಇವುಗಳನ್ನೆಲ್ಲ ಬಿಟ್ಟು ಭಗವಂತನನ್ನು, ದೇವದೇವನಾದಂತಹ ನಾರಾಯಣನನ್ನು ಸ್ಮರಿಸ್ತಾ, ಅದೇ ಕೃಷ್ಣ ಪಕ್ಷದ ಏಕಾದಶಿ ಅವತ್ತು ವ್ರತವನ್ನು ಸ್ವೀಕಾರ ಮಾಡಬೇಕು. ವಿಶೇಷವಾಗಿ ಅವತ್ತು ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಏಕಾದಶಿಯಂದು ಉಪವಾಸವನ್ನು ಮಾಡ್ತಾ ಬೆಳಗ್ಗೆ ಸ್ನಾನವನ್ನು ಮಾಡಬೇಕು, ಅದೇ ಮಾಘ ಸ್ನಾನ. ಮಾಘ ಮಾಸದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನದಿ, ಸರೋವರ ಮುಂತಾದ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡುವಂಥದ್ದು ಬಹಳ ಪುಣ್ಯಪ್ರದವಾಗಿರುವಂಥದ್ದು. ಆ ರೀತಿ ಸ್ನಾನವನ್ನು ಮಾಡಿ ನಂತರ ಭಗವಂತನನ್ನು ಸ್ಮರಿಸ್ತಾ ಅವತ್ತು ರಾತ್ರಿ ತಾನು ಜಾಗರಣೆಯನ್ನು ಮಾಡಬೇಕು. ವಿಶೇಷವಾಗಿ ಅವತ್ತಿನ ದಿನ ಕೃಷ್ಣನನ್ನು ಆರಾಧನೆ ಮಾಡಬೇಕು. ಧೂಪ, ದೀಪ, ನೈವೇದ್ಯಗಳನ್ನೆಲ್ಲ, ನೈವೇದ್ಯ ಅಂದರೆ ಹಣ್ಣು ಮುಂತಾದವುಗಳನ್ನು ಅವತ್ತು ನೈವೇದ್ಯವನ್ನು ಮಾಡಬೇಕು. ನಂತರ ಅರ್ಘ್ಯವನ್ನು ಅಂದರೆ ಬೊಗಸೆಯಲ್ಲಿ ನೀರನ್ನು ತುಂಬಿಸಿಕೊಂಡು, ಕೈಯಲ್ಲಿ ಬೊಗಸೆ ಮಾಡಿಕೊಂಡು ಅದರಲ್ಲಿ ನೀರು ತುಂಬಿಸಿಕೊಂಡಿರ್ಬೋದು, ಅಥವಾ ಶಂಖದಲ್ಲಿ ನೀರನ್ನು ತುಂಬಿಸಿ ಭಗವಂತನಿಗೆ ಈ ರೀತಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಅರ್ಘ್ಯವನ್ನು ಕೊಡಬೇಕು. ಕೃಷ್ಣ ಕೃಷ್ಣ ಕೃಪಾಲುಸ್ತ್ವಂ ಅಗತೀನಾಂ ಗತಿಪ್ರದ ಸಂಸಾರಾರ್ಣವಮಗ್ನಾನಾಂ ಪ್ರಸೀದ ಪರಮೇಶ್ವರ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ವಿಶ್ವಭಾವನ, ಸುಬ್ರಹ್ಮಣ್ಯ ನಮಸ್ತೇಸ್ತು ಮಹಾಪುರುಷ ಪೂರ್ವಜ, ಗೃಹಾಣಾರ್ಘ್ಯಂ ಮಯಾ ದತ್ತಂ ಲಕ್ಷ್ಮ್ಯಾ ಸಹ ಜಗತ್ಪತೆ ಅಂತ ಈ ರೀತಿ ಹೇಳಿ ನಾವು ಬೊಗಸೆಯಲ್ಲಿ ನೀರು ತುಂಬಿಕೊಂಡು ಅಥವಾ ಶಂಖದಲ್ಲಿ ನೀರು ತುಂಬಿಸಿಕೊಂಡು ಒಂದು ಪಾತ್ರೆಗೆ ಬಿಡುವ ಮೂಲಕ ದೇವರಿಗೆ ನಾವು ಬೆಲೆ ಬಾಳುವ ನೀರನ್ನು ಕೊಡ್ತಾ ಇದ್ದೇನೆ, ನನ್ನ ಗೌರವವನ್ನು ಸೂಚಿಸ್ತಾ ಇದ್ದೇನೆ ಅಂತ ಹೇಳಿ ನಾವು ತಿಳಿದುಕೊಳ್ಳುವಂಥದ್ದು. ಆ ಭಗವಂತನ ಬಳಿ, ಕೃಷ್ಣನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು. ನೀನು ತುಂಬ ಕೃಪಾಲವಾಗಿದ್ಯಾ ಅಂತ ಹೇಳಿದರೆ ಕೃಪೆ ಉಳ್ಳವನಾಗಿದೆಯಾ, ನನ್ನ ಎಲ್ಲ ಅಪರಾಧಗಳನ್ನು ಸಹಿಸುವಂತಹ ಕೃಪಾದೃಷ್ಟಿ ಉಳ್ಳವನಾಗಿದೆಯಾ, ಯಾರಿಗೆ
ಗತಿ ಇಲ್ವೋ ಅಂತ ಹೇಳಿದ್ರೆ ರಕ್ಷಕರಿಲ್ವೋ, ಯಾರನ್ನ ಪಾಪದಿಂದ ಪಾರು ಮಾಡುವವರು ಯಾರೂ ಇಲ್ವೋ ಅಂಥವರಿಗೆ ನೀನೇ ಪಾಪದಿಂದ ಪಾರು ಮಾಡಿ ಸದ್ಗತಿಯನ್ನು, ಅವರಿಗೆ ಒಳ್ಳೆಯ ಲೋಕವನ್ನು, ಒಳ್ಳೆಯ ಸಂಪತ್ತನ್ನು ಕರುಣಿಸುವವನು ನೀನಾಗಿದೆಯಾ ಸ್ವಾಮಿ. ನಾನು ಈ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿದ್ದೇನೆ, ನನ್ನ ಬಗ್ಗೆ ನೀನು ಪ್ರಸನ್ನನಾಗು, ಅಂದರೆ ಒಳ್ಳೆಯ ಮನಸ್ಸುಳ್ಳವನಾಗು, ನನ್ನನ್ನು ಉದ್ಧರಿಸು. ಹೇ ಪುಂಡರೀಕಾಕ್ಷ, ಅರುಳುಗಣ್ಣಿನಿಂದ ನೋಡುವಂಥವನೇ, ಜಗತ್ತನ್ನು ಸೃಷ್ಟಿ ಮಾಡಿದವನೇ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಯಾರು ಭಗವದ್ ಭಕ್ತರಿದ್ದಾರೆ, ವೇದಶಾಸ್ತ್ರ ಮುಂತಾದವುಗಳನ್ನೆಲ್ಲ ಬಲ್ಲವರಿದ್ದಾರೆ, ಅಂಥವರ ಬಗ್ಗೆ ಬಹಳ ಪ್ರೀತಿ ಉಳ್ಳವನೇ, ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನನ್ನಿಂದ ಕೊಡಲ್ಪಟ್ಟಂತಹ ಈ ಅರ್ಘ್ಯವನ್ನು ಲಕ್ಷ್ಮಿಯಿಂದ ಸಹಿತನಾಗಿ ಸ್ವೀಕಾರ ಮಾಡುತ್ತಾ ಆ ಕೃಷ್ಣನ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು. ಆನಂತರ ಒಳ್ಳೆಯ ಬ್ರಾಹ್ಮಣರು ದೊರಕಿದರೆ, ಭಗವದ್ಭಕ್ತರು ದೊರಕಿದರೆ ಅವರಿಗೆ ಅವತ್ತು ಪೂಜಿಸಿ ಅವರಿಗೆ ನೀರು ತುಂಬಿದಂತಹ ಒಂದು ತಂಬಿಗೆಯನ್ನು, ಕಲಶವನ್ನು ದಾನ ಕೊಡಬೇಕು. ಛತ್ರಿಯನ್ನು ಅಥವಾ ಪಾದರಕ್ಷೆ, ಛತ್ರೆ, ಪಾದರಕ್ಷೆ ಮುಂತಾದವುಗಳನ್ನೆಲ್ಲ ದಾನ ಮಾಡಬಹುದು. ಇನ್ನು ತಾನು ತಾಕತ್ತಿದ್ದರೆ ಕಪ್ಪು ಹಸುವನ್ನು ಕೂಡ ದಾನವನ್ನು ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಳ್ಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅವತ್ತಿನ ದಿನ ಎಳ್ಳನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಮತ್ತು ವಿಶೇಷವಾಗಿ 6 ರೀತಿಯಿಂದ ಎಳ್ಳನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ 6 ರೀತಿಯಿಂದ ನಾವು ಎಳ್ಳನ್ನು ಉಪಯೋಗ ಮಾಡಬೇಕು. ಏಕಾದಶಿ ದಿನ, ದ್ವಾದಶಿ ದಿನ ಮುಂತಾದವುಗಳಲ್ಲಿ. ಹಾಗಂದರೆ ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲಧಾತಾಚ, ಷಡ್ತಿಲ ಪಾಪನಾಶಕಾಹ ಅಂತ ಹೇಳ್ತಾರೆ. ತಾನು ನೀರಿಗೆ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು, ಇದು ತಿಲಸ್ನಾಯಿ. ಇನ್ನು ತಿಲೋದ್ವರ್ತಿ, ಎಳ್ಳಿಂದ ಮೈಯನ್ನು ನಾವು ತಿಕ್ಕಿಕೊಳ್ಬೇಕು, ಇದು 2ನೇಯದ್ದು. 3ನೇಯದ್ದು ಎಳ್ಳಿನ ಹೋಮವನ್ನು, ಎಳ್ಳಿಂದ ಹೋಮವನ್ನು ಮಾಡಿಸ್ಬೇಕು, ಅದೇ ತಿಲಹೋಮ. ಅದೇ ರೀತಿ ತಾನು ಎಳ್ಳನ್ನು ಹಾಕಿದ ನೀರನ್ನು ಕುಡಿಬೇಕು ಅಂತ. ಅಂದರೆ ಇದು ಏಕಾದಶಿ ದಿನ ಅಲ್ಲ, ಬೇರೆ ದಿನ. ಮತ್ತು ಎಳ್ಳನ್ನು ತಿನ್ನಬೇಕು, ಅದು ಕೂಡ ಏಕಾದಶಿ ದಿನ ಅಲ್ಲ, ಏಕಾದಶಿ ಉಪವಾಸವೇ. ಉಳಿದಂತೆ ತ್ರಯೋದಶಿ, ದ್ವಾದಶಿ ಮುಂತಾದ ದಿನಗಳಲ್ಲಿ ಇನ್ನು ತಿಲವನ್ನು ದಾನ ಕೊಡಬೇಕು. ಹೀಗೆ 6 ರೀತಿಯಿಂದ ಷಡ್ತಿಲ ಅಂತ ಕರೆಯುವಂಥದ್ದು. ತಿಲ ಸ್ನಾನ ಮಾಡಬೇಕು, ತಿಲವನ್ನು ತಾನು ಮೈಗೆ ತಿಕ್ಕಿಕೊಳ್ಬೇಕು, ತಿಲದಿಂದ ಹೋಮವನ್ನು ಮಾಡಬೇಕು, ನಂತರ ಎಳ್ಳು ಹಾಕಿದ ನೀರನ್ನು ಕುಡಿಬೇಕು, ನಂತರ ಎಳ್ಳನ್ನು ಭಕ್ಷಣೆಯನ್ನು ಮಾಡಬೇಕು, ನಂತರ ಎಳ್ಳನ್ನು ದಾನ ಮಾಡಬೇಕು. ಈ ರೀತಿ 6 ವಿಧವಾಗಿ ಎಳ್ಳನ್ನು ನಾವು ಬಳಸಿಕೊಳ್ಳಬೇಕು. ಅದಕ್ಕೆ ಷಡ್ತಿಲ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಏಕಾದಶಿ ಆದ್ದರಿಂದಾಗಿ ಇದನ್ನು ಷಡ್ತಿಲ ಏಕಾದಶಿ ಅಂತ ಕರೀತಾರೆ. ವಿಶೇಷವಾಗಿ ಅದರೊಟ್ಟಿಗೆ ಮಕರ ಸಂಕ್ರಮಣವೂ ಕೂಡ ಈ ಬಾರಿ ಸೇರಿರುವುದರಿಂದಾಗಿ ಅವತ್ತು ಎಳ್ಳಿನ ದಾನ ಬಹಳ ವಿಶೇಷ. ಅದಕ್ಕೆ ಹೆಸರೇ ತಿಲ ಸಂಕ್ರಮಣ ಅಂತ. ಇನ್ನೂ ಬಹಳ ಪುಣ್ಯಪ್ರದವಾಗಿರುವಂಥದ್ದು, ಪಾಪನಾಶಕವಾಗಿರುವಂಥದ್ದು ಅಂತ ಇಷ್ಟು ಈ ಏಕಾದಶಿಯ ಬಗ್ಗೆ ತಿಳಿಸ್ತಾ, ಇನ್ನು ಏಕಾದಶಿಯ ಮಹತ್ವವನ್ನು ಪುರಾಣ ತಿಳಿಸ್ಕೊಂಡು ಹೋಗ್ತದೆ. ಅದನ್ನು ನಾರದರ ಪ್ರಶ್ನೆಗೆ ಕೃಷ್ಣ ತಾನು ಉತ್ತರವನ್ನು ಕೊಟ್ಕೊಂಡು ಹೋಗ್ತಾನೆ. ಹಿಂದೆ ಈ ಮನುಷ್ಯ ಲೋಕದಲ್ಲಿ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇದ್ಲು. ಅವಳು ಮದುವೆ ಆದವಳಲ್ಲ, ಬ್ರಹ್ಮಚರ್ಯದಲ್ಲಿದ್ದವಳು. ಯಾವಾಗಲೂ ದೇವರ ಪೂಜೆಯನ್ನು ಮಾಡಿಕೊಂಡು, ನಾನಾ ವಿಧವಾದ ಉಪವಾಸ ವ್ರತಗಳನ್ನು ಆಚರಣೆಯನ್ನು ಮಾಡಿಕೊಂಡು, ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿಕೊಂಡು ತಾನು ಇದ್ದವಳು. ತನ್ನ ದೇಹವನ್ನು ಉಪವಾಸ ಮುಂತಾದವುಗಳಿಂದ ಬಹಳಷ್ಟು ತಾನು ಸಪುರವನ್ನಾಗಿ, ಅಂದರೆ ಸಣಕಲನ್ನಾಗಿ ಮಾಡಿಕೊಂಡಿದ್ದಾಳೆ. ಯಾರು ದೀನರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಸಣ್ಣ ಸಣ್ಣ ಹೆಣ್ಮಕ್ಕಳಿದ್ದಾರೆ, ಅವರಿಗೆ ಮನೆ ಬೇಕಾದರೂ ಕೊಡ್ತಾಳಂತೆ ಅವಳು. ಆ ರೀತಿ ಇದ್ದವಳು. ಆದರೆ ಮನೆಯ ಮುಂದೆ ಯಾರು ಬಂದು ಭಿಕ್ಷೆ ಬೇಡಿದರೆ ಅವರಿಗೆ ಒಂದು ಚೂರು ಅನ್ನವನ್ನು ಕೊಡಲ್ಲ. ಅನ್ನದಾನವನ್ನು ಜೀವನದಲ್ಲಿ ಒಂದು ಸಲವೂ ಮಾಡಿದವಳಲ್ಲ ಅವಳು. ಎಂಥ ಕಷ್ಟದಲ್ಲಿ ಯಾರೇ ಒಬ್ಬ ಹಸಿವಿನಿಂದ ಬಂದು ನಿಂತರೂ ಕೂಡ ಒಂದು ಚೂರು ಅನ್ನವನ್ನು ಕೊಡಲ್ಲ ಇವಳು. ಆ ರೀತಿ ಇದ್ದವಳು ಇವಳು. ಇದನ್ನು ಭಗವಂತ ತಾನು ನೋಡಿದಂತೆ ಇವಳು ಬೇಕಾದಷ್ಟು ಪುಣ್ಯವನ್ನು ಮಾಡಿದ್ದಾಳೆ. ಶುದ್ಧಮಸ್ಯ ಶರೀರಂ ಹಿ ವ್ರತೈ ಕೃಚ್ಛ್ರೈರ್ನ ಸಂಶಯ ಅರ್ಜಿತೋ ವೈಷ್ಣವೋ ಲೋಕ ಕಾಯಕ್ಲೇಶನ ವೈತಯ.
ನದತ್ತಮನ್ನದಾನಂ ಹಿ ಏನ ತೃಪ್ತಿ ಪರಾಭವೇತ್. ಭಗವಂತ ಯೋಚನೆ ಮಾಡ್ತಾನೆ, ಇವಳು ಎಷ್ಟು ಭಕ್ತಿ ಮಾಡಿದ್ದಾಳೆ, ವ್ರತ ಉಪವಾಸಗಳನ್ನು ಮಾಡಿದ್ದಾಳೆ ಅಂತ ಹೇಳಿದರೆ ನನ್ನ ಲೋಕವೇ ಇವಳಿಗೆ ದೊರಕಿಬಿಡ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಮಾಡಿದ್ದಾಳೆ ಇವಳು. ಆದರೆ ಅನ್ನದಾನ ಸ್ವಲ್ಪವೂ ಮಾಡಿಲ್ಲ ಇವಳು. ಒಬ್ಬರಿಗೆ ಹಸಿದು ಬಂದವರಿಗೆ ಒಂದು ಚೂರು ಅನ್ನವನ್ನು ಕೊಟ್ಟವಳಲ್ಲ. ಅದಕ್ಕೋಸ್ಕರ, ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ತೃಪ್ತಿಯಾಗುವುದು ಅನ್ನದಾನದಿಂದ. ಅದಕ್ಕಾಗಿ ನಾವು ಏನೇ ಮಾಡಿದರೂ, ಹೋಮ ಇರ್ಬೋದು ಅಥವಾ ದಾನ ಇರ್ಬೋದು, ಅದೆಲ್ಲವೂ ಪೂರ್ಣ ಆಗುವುದು ಅನ್ನದಾನದಿಂದ. ಯಾಕಂದರೆ ಅನ್ನದಾನದಿಂದ ಮನುಷ್ಯನಿಗೆ ತೃಪ್ತಿ ಆಗ್ತದೆ. ಅದೇ ನಾವು ದುಡ್ಡನ್ನು ಕೊಟ್ಟು ಅಂದರೆ ಅವನಿಗೆ ಸಾಕು ಅಂತ ಕಾಣದೇ ಇರ್ಬೋದು. ಅಯ್ಯೋ ಇನ್ನೂ ಕೊಟ್ಟರೆ ಒಳ್ಳೆದಿತ್ತು ಅಂತ ಅವನಿಗೆ ಕಾಣ್ಬೋದು, ಚೆನ್ನಾಗಿತ್ತು, ಇನ್ನೂ ಕೊಟ್ಟರೆ ಚೆನ್ನಾಗಿತ್ತು ಅಂತ. ಆದರೆ ಅನ್ನವನ್ನು ಮಾತ್ರ, ಊಟವನ್ನು ಮಾತ್ರ ಎಷ್ಟು ಮಾಡಲಿಕ್ಕಾಗತ್ತೆ ಅಂದರೆ ಹೊಟ್ಟೆ ತುಂಬುವ ತನಕ ಮಾತ್ರ. ಹೊಟ್ಟೆ ತುಂಬಿದ ಮೇಲೆ ಸಾಕು ಅಂತ ಅವನ ಬಾಯಲ್ಲಿ ಬರ್ತದೆ, ಸಾಕು ಈಗ ಬೇಡ ಅಂತ. ಹೀಗೆ ಮನುಷ್ಯನಿಗೆ ಸಾಕು ಅಂತ ಒಂದು ತಾತ್ಕಾಲಿಕವಾಗಿ ಆದರೂ ತೃಪ್ತಿ ಉಂಟಾಗುವುದು ಊಟದಿಂದ. ಅದಕ್ಕೋಸ್ಕರ ಅನ್ನದಾನವನ್ನು ಮಾಡಬೇಕು. ಅದನ್ನು ಇವಳು ಮಾಡೇ ಇಲ್ಲ ಅಂಥೇಳಿ ಭಗವಂತ ಅವಳಿಗೆ ಅದರ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರ ತಾನು ಒಬ್ಬ ಭಿಕ್ಷುಕನ ಸನ್ಯಾಸಿಯ ವೇಷದಲ್ಲಿ ಅವಳ ಮನೆ ಮುಂದೆ ಬಂದಿದ್ದಾನಂತೆ. ಬಂದು ಅವಳ ಹತ್ರ ತಾನು ಭಿಕ್ಷೆಯನ್ನು ಕೇಳ್ತಾನೆ. ಅವಳಿಗಾದರೂ ಅವನು ಭಿಕ್ಷೆಯನ್ನು ಕೇಳಿದ್ದು ನೋಡಿ ಅತ್ಯಂತ ಕೋಪ ಬಂದು ಅಲ್ಲೇ ಒಂದು ಮಣ್ಣಿನ ಹೆಂಟೆ ಇತ್ತಂತೆ. ಆ ಮಣ್ಣಿನ ಹೆಂಟೆಯನ್ನೇ ಅವನ ಭಿಕ್ಷಾಪಾತರಿಗೆ ಇವಳು ಹಾಕಿದ್ಲಂತೆ. ಅದರಿಂದಾಗಿ ಆ ಮಣ್ಣಿನ ಹೆಂಟೆಯನ್ನು ಹಾಕಿದ ಪರಿಣಾಮವಾಗಿ ಇವಳು ಮರಣಾನಂತರ ಸ್ವರ್ಗಲೋಕವನ್ನು ಸೇರಿದ್ಲಂತೆ. ಸ್ವರ್ಗಲೋಕದಲ್ಲಿ ಇವಳು ಮಾಡಿದಂತಹ ತಪಸ್ಸು ಮುಂತಾದವುಗಳಿಗೆ ಅತ್ಯಂತ ಸುಂದರವಾದ ಮನೆ. ಆದ್ರೇನಂತ ಹೇಳಿದ್ರೆ ಆ ಮನೆಯಲ್ಲಿ ಉಳಿದ ಎಲ್ಲವೂ ಇದೆ, ಆದರೆ ತಿನ್ನಲಿಕ್ಕೆ ಏನೂ ಇಲ್ಲ ಅಲ್ಲಿ. ಆ ರೀತಿ ಇದೆಯಂತೆ. ಇವಳಿಗಾದರೂ ತುಂಬ ಕೋಪ ಬಂತು, ನನಗೆ ಸ್ವರ್ಗದಲ್ಲಿಯೂ ಕೂಡ ಎಲ್ಲವೂ ಇದೆ, ಆದರೆ ಇಲ್ಲಿ ತಿನ್ನಲಿಕ್ಕೆ ಬೇಕಾದದ್ದು ಏನೂ ಇಲ್ವಲ್ಲ ಅಂತ ಅವಳಿಗೆ ಕಾಣಿಸ್ತು. ಆಗ ಅಲ್ಲಿ ಭಗವಂತ ಕಾಣಿಸಿಕೊಂಡಂತೆ ಅವಳಿಗೆ. ಅವಳು ಕೇಳ್ತಾಳೆ, ಭಗವಂತ ಇಲ್ಲಿ ನನಗೆ ಏನೂ ಸಿಗ್ತಾ ಇಲ್ವಲ್ಲ ತಿನ್ನಲಿಕ್ಕೆ ಅಂತ. ನಾನು ನಿನ್ನನ್ನು ಬಹಳಷ್ಟು ಆರಾಧನೆ ಮಾಡಿದ್ದೇನೆ. ಮಯಾ ವ್ರತೈಶ್ಚ ಕೃಚ್ಛ್ರೈಶ್ಚ ಉಪವಾಸೈರನೇಕಶಃ ಪೂಜೆಯ ಆರಾಧಿತೋ ದೇವ ಸರ್ವಲೋಕಸ್ಯ ಭಾವನಃ ನ ತತ್ರ ದೃಶ್ಯತೆ ಕಿಂಚಿತ್ ಗೃಹೇ ಮಮ ಜನಾರ್ದನ. ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ನನಗೆ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ನೋಡು, ನಿನ್ನನ್ನು ನೋಡಬೇಕು ಅಂತ ಈಗ ದೇವತಾ ಸ್ತ್ರೀಯರು ಬರ್ತಾರೆ. ನೀನು ಬಾಗಿಲನ್ನು ಹಾಕಿಕೊ, ಮನೆ ಬಾಗಿಲನ್ನು ತೆಗಿಬೇಡ ನೀನು. ಅವರು ಬಾಗಿಲನ್ನು ತಟ್ಟಿದಾಗ, ಬಾಗಿಲು ತೆಗಿ ಅಂತ ಹೇಳಿದಾಗ ನಾನು ತೆಗೆಯುವುದಿಲ್ಲ ಅಂತ ಹೇಳು. ಯಾರು ಷಡ್ತಿಲಾದ ಪುಣ್ಯವನ್ನು ಹೇಳ್ತೀರೋ ಹೇಳಿದರೆ ನಾನು ಬಾಗಿಲು ತೆಗಿತೇನೆ ಅಂತ ಈ ರೀತಿ ಭಗವಂತ ಹೇಳಿದ. ಇವಳು ಹಾಗೆ ಆಗಲಿ ಅಂತ ಹೇಳಿ ತಾನು ಬಾಗಿಲು ಹಾಕಿಕೊಂಡು ಕೂತ್ಲು. ಭಗವಂತ ಹೇಳಿದಾಗ ಸ್ವಲ್ಪ ಹೊತ್ತಾಗ್ತಾ ಇದ್ದಾಗೆ ದೇವತಾ ಸ್ತ್ರೀಯರು ಬಂದರಂತೆ. ಬಂದು ಬಾಗಿಲು ತಟ್ಟಿದ್ರಂತೆ. ಇವಳು ಹೇಳ್ತಾಳೆ, ಭಗವಂತ ಹೇಳಿದಾಗೆ ಷಡ್ತಿಲ ಅದರ ಮಹತ್ವವನ್ನು ತಿಳಿಸಿ ಅಂತ. ಆದರೆ ಯಾರೂ ಹೇಳಲಿಲ್ವಂತೆ, ಯಾವ ದೇವತಾ ಸ್ತ್ರೀಯರು ಹೇಳಲಿಲ್ವಂತೆ. ಅದರ ಗೊತ್ತಿರಲಿಲ್ಲ ಅಂತಲ್ಲ. ಯಾಕೆ ಅಂತ ಹೇಳಿದರೆ, ದೇವತಾ ಸ್ತ್ರೀಯರಿಗೆ ಗೊತ್ತಿಲ್ಲದೆ ಇದ್ದರೆ ಅವರು ದೇವಲೋಕವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ, ಷಡ್ತಿಲದ ಮಹತ್ವವನ್ನು ತಿಳಿದೇ ಇದ್ದರೆ. ಆದರೆ ಯಾರೂ ಬಾಯಿ ಬಿಡಲಿಲ್ಲ. ಒಬ್ಬಳು ಮಾತ್ರ ಹೇಳಿದ್ದಂತೆ, ಷಡ್ತಿಲದ ಮಹತ್ವವನ್ನು ಹೇಳಿದ್ರಂತೆ. ಹೇಳಿದ ಕೂಡಲೇ ಇವಳು ಬಾಗಿಲನ್ನು ತೆಗೆದ್ಲು. ಆ ಎಲ್ಲ ದೇವತಾ ಸ್ತ್ರೀಯರು ಬಂದರು, ನೋಡಿದರು. ನೋಡಿ, ಓ ನ ದೇವಿ ನಚ ಗಂಧರ್ವಿ ನಾಸುರಿ ನಚ ಪನ್ನಗಿ ದೃಷ್ಟಾಪೂರ್ವಂ ತಥಾ ನಾರಿ ಯಾದೃಶಿ ಎಂದು ದರ್ಶಭ. ಅಯ್ಯೋ, ಇವಳುದೇನು ದೇವತಾ ಸ್ತ್ರೀಯೂ ಅಲ್ಲ, ಗಂಧರ್ವಿಯೂ ಅಲ್ಲ, ಏನೂ ಅಲ್ಲ, ಇವಳು ಮಾಮೂಲಿ ಮನುಷ್ಯಳಾಗಿದ್ದವಳೆ ಇಲ್ಲಿಗೆ ಬಂದವಳು ಅಂತ ಹೇಳಿ ಅವರು ಹೊರಟೋದ್ರಂತೆ. ಹೊರಟೋಗುವುದಕ್ಕಿಂತ ಮುಂಚೆ ಆ ಷಡ್ತಿಲ ಏನಿದೆ, ಆ ಷಡ್ತಿಲ ವ್ರತದ, ಅಂದರೆ ಷಡ್ತಿಲ ವ್ರತ ಅಂತ ಹೇಳಿದರೆ ಅದೇ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಕರ ಸಂಕ್ರಮಣ ಏಕಾದಶಿಯ ದಿನ ಏನು 6 ರೀತಿಯಾಗಿ ತಿಲವನ್ನು ನಾವು ಉಪಯೋಗ ಮಾಡುವುದಿದೆ. ಅಂದರೆ ಏಕಾದಶಿ ಅಂತ ಹೇಳಿದರೆ ದಶಮಿ, ಏಕಾದಶಿ, ದ್ವಾದಶಿ, ಆ 3 ದಿನವನ್ನು ಸೇರಿಸಿಕೊಂಡು ಅದರಲ್ಲಿ ಭಕ್ಷಣೆಯನ್ನು ಮಾಡುವುದು ಮಾತ್ರ ಏಕಾದಶಿ ಮಾಡಲಿಕ್ಕಿಲ್ಲ. ದ್ವಾದಶಿಯ ದಿನವೂ ಮಾಡಬೇಕಾದದ್ದು. ಉಳಿದಂತೆ ತಿಲವನ್ನು ಹಾಕಿಕೊಂಡು ಸ್ನಾನ ಮಾಡುವುದಿರಬಹುದು, ಅದೆಲ್ಲ ಏಕಾದಶಿಯ ದಿನವೂ ಕೂಡ ಮಾಡಬಹುದು. ಆ ರೀತಿ ಈ ಷಡ್ತಿಲದ ಮಹತ್ವವನ್ನು ಅವರು ತಿಳಿಸಿಕೊಟ್ಟು ಹೋದರಂತೆ. ಇವಳಾದರೂ ಆ ಷಡ್ತಿಲ ಮಹತ್ವವನ್ನು ತಿಳಿದದ್ದರಿಂದಲೇ, ಏಕಾದಶಿಯ ಮಹತ್ವ ತಿಳಿದಿದ್ದರಿಂದಲೇ ಅವಳ ಮನೆ ಧನ ಧಾನ್ಯಗಳಿಂದ ಸಮೃದ್ಧವಾಯಿತಂತೆ, ಸ್ವರ್ಗಲೋಕದಲ್ಲಿಯೂ ಕೂಡ.
ಹೀಗೆ ಈ ಷಡ್ತಿಲ ಏಕಾದಶಿ ಏನಿದೆ ಅದು ಪಾಪವನ್ನು ಕಳೆಯುವುದರಲ್ಲಿ, ಪುಣ್ಯವನ್ನು ತಂದುಕೊಡುವುದರಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಅಂತ ಈ ಮಹತ್ವವನ್ನು ತಿಳಿಸ್ತಾ, ಅದರೊಟ್ಟಿಗೆ ಭಗವಂತ ಕೃಷ್ಣ ಒಂದು ಎಲ್ರಿಗೂ ಕೂಡ ಸಂದೇಶವನ್ನು, ಉಪದೇಶವನ್ನು ಕೊಡ್ತಾನೆ. ಏನಂತ ಹೇಳಿದರೆ, ಅತಿ ತೃಷ್ಣಾನ ಕರ್ತವ್ಯ. ಯಾವತ್ತೂ ಅತಿ ಆಸೆಯನ್ನು ಮಾಡಬೇಡಿ. ಯಾಕಂತ ಹೇಳಿದರೆ, ನಮಗೆ ಒಬ್ಬರಿಗೆ ಒಂದು ತುತ್ತು ಅನ್ನ ಕೊಡಲಿಕ್ಕೂ ಕೂಡ ಅತಿ ಆಸೆ ಆಯಿತು ಅಂತ ಹೇಳಿದರೆ, ಅಯ್ಯೋ ಹೊರಟೋಗ್ಬಿಡ್ತದೆ, ನನ್ನದೆಲ್ಲ ಖರ್ಚಾಗ್ಬಿಡ್ತದೆ ಅಂತ ಯಾವತ್ತೂ ಅತಿ ಆಸೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತೇನು ಅಂದರೆ, ವಿತ್ತಶಾಠ್ಯಂ ವಿವರ್ಜಯೇತ್. ಯಾವತ್ತು ಹಣದ ಮೇಲೆ ಅತಿ ಆಸೆ, ಅದನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಮತ್ತೇನಂತ ಹೇಳಿದರೆ, ದೇವರು ನಮಗೆ ಕೊಟ್ಟದ್ದು ಯಾಕೋಸ್ಕರ ಅಂದರೆ ಸದ್ವಿನಿಯೋಗವನ್ನು ಮಾಡಲಿಕ್ಕೆ. ಹಣ ಅನ್ನುವುದು ಯಾಕೋಸ್ಕರ ಇದೆ ಅಂದರೆ ಸದ್ವಿನಿಯೋಗ ಮಾಡಲಿಕ್ಕೋಸ್ಕರ, ಗಂಟು ಕಟ್ಟಿ ಇಡಲಿಕ್ಕೂ ಅಲ್ಲ, ಮತ್ತು ಹಾಳು ಖರ್ಚು ಮಾಡಲಿಕ್ಕೂ ಅಲ್ಲ. ಮತ್ತು ಸದ್ವಿನಿಯೋಗ ಮಾಡಿದಾಗ ಮಾತ್ರ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಸಾರ್ಥಕವಾಗ್ತದೆ. ಆ ರೀತಿ ಮಾಡಬೇಕಾದದ್ದು. ಮತ್ತು ಯಾವತ್ತೂ ಕೂಡ ನಾವು ಖರ್ಚು ಮಾಡುವುದು ಹೇಗೆ ಮಾಡಬೇಕು ಅಂದರೆ, ಆತ್ಮವಿತ್ತಾನುಸಾರೇಣ ತಿಲಾನ್ ವಸ್ತ್ರಾದಿ ದಾಪಯೇ. ನಮಗೆ ದೇವರು ಎಷ್ಟು ಕೊಟ್ಟಿದ್ದಾರೋ ಅದಕ್ಕನುಗುಣವಾಗಿಯೇ ನಾನು ಇವಾಗ ಎಳ್ಳು ದಾನವಾಗಲಿ, ವಸ್ತ್ರ ಮತ್ತು ಬಟ್ಟೆಯನ್ನು ದಾನ ಮಾಡುವುದಾಗಲಿ, ಎಲ್ಲವೂ ಕೂಡ ದೇವರು ನಮಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಮಾಡಬೇಕೇ ಹೊರತು ಅದಕ್ಕಿಂತ ಹೆಚ್ಚು ನಾನು ಸಾಲವನ್ನು ಮಾಡುವಂಥದ್ದಾಗಲಿ ಹಾಗೆಲ್ಲ ಮಾಡಬಾರ್ದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಈ ರೀತಿ ಮಾಡುವುದರಿಂದಾಗಿ ಆಯುಷ್ಯ, ಆರೋಗ್ಯ ಎಲ್ಲವನ್ನ ಅವನು ಪಡಿತಾನೆ. ದಾರಿದ್ರ್ಯ, ಕಷ್ಟ, ದುರ್ಭಾಗ್ಯ ಮುಂತಾದವುಗಳೆಲ್ಲ ಅವನಿಗೆ ಕಳೆದುಕೊಳ್ತಾನೆ ಅಂತ ಹೀಗೆ ಭಗವಂತ ಆ ನಾರದರಿಗೆ ಈ ಷಡ್ತಿಲ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಷಡ್ತಿಲ ಏಕಾದಶಿ ನಾವು ಮೊದಲೇ ಕೇಳಿದಾಗೆ ಜನವರಿ 14 ಬುಧವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 13ನೇ ತಾರೀಕು ಮಂಗಳವಾರದಂದು ದಶಮಿಯ ಆಚರಣೆ, 14 ಬುಧವಾರ ಏಕಾದಶಿ ಆಚರಣೆ, 15 ಗುರುವಾರ ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 7 ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. 6:50 ಅಥವಾ 7 ಗಂಟೆ ಅಂದರೆ ಆಯಾ ಸೂರ್ಯೋದಯಕ್ಕನುಗುಣವಾಗಿ ಆಹಾರವನ್ನು ಸ್ವೀಕಾರ ಮಾಡಿ ನಂತರ, ಅಂದರೆ ಅವತ್ತು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಎಳ್ಳಿಗೆ ಸಂಬಂಧಪಟ್ಟಾಗೆ ಏನಾದರೂ ಮಾಡಿ ಅದನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡಬಹುದು. ಅದೇ ರೀತಿ ನೀರಿಗೆ ಎಳ್ಳನ್ನು ಹಾಕಿಕೊಂಡು ಆ ನೀರನ್ನು ಸ್ವೀಕಾರ ಮಾಡಬಹುದು. ಹೀಗೆ ಮಾಡಿ ಆ ಏಕಾದಶಿ ವ್ರತವನ್ನು, ಈ ಷಡ್ತಿಲ ಏಕಾದಶಿ ವ್ರತವನ್ನು ವಿಶೇಷವಾಗಿ ಕೃಷ್ಣನಿಗೆ ಹಾಗೆಯೇ ಮಾಧವರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವ ಮೂಲಕ ನಾವು ಈ ಏಕಾದಶಿಯ ಆಚರಣೆಯನ್ನು ಸಂಪೂರ್ಣವನ್ನಾಗಿ ಮಾಡಬಹುದು ಅಂತ ತಿಳಿಸ್ತಾ, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ಅದರ ಚಿಂತನೆಯನ್ನು ನಾವು ನಡೆಸ್ತಾ ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಸರ್ವೇಷು ದೇಶಕಾಲೇಷು ಸರ್ವಾವಸ್ಥಾಸು ಚಾಚ್ಯುತ ಕಿಂಕರೋಸ್ಮಿ ಹೃಷಿಕೇಶ ಭೂಯೋ ಭೂಯೋಸ್ಮಿ ಕಿಂಕರಃ. ದೇವರ ಬಳಿ ನಮ್ಮನ್ನು ನಾವು ಅರ್ಪಣೆಯನ್ನು ಮಾಡಿಕೊಳ್ಳೋದು, ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದು. ಹೇಗೆ ನಾನು ನನ್ನನ್ನು ದೇವರಿಗೆ ಒಪ್ಪಿಸಿಕೊಳ್ಳುವುದು ಹೇಗೆ, ಸಮರ್ಪಿಸಿಕೊಳ್ಳುವುದು ಹೇಗೆ ಅಂದರೆ, ದೇವರೇ ನಾನು ನಿನ್ನ ಕಿಂಕರ, ದಾಸ, ನಾನು ನಿನ್ನ ದಾಸ ಅನ್ನುವುದನ್ನು ನಾವು ಮತ್ತೆ 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 ದೇವರ ಎದುರಿನಲ್ಲಿ ಒಪ್ಪಿಕೊಳ್ಳುವಂಥದ್ದು. ಇದೇ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಳುವಂಥದ್ದು ಅಲ್ಲ. ಇದಕ್ಕಿಂತ ಬೇರೆಯಾಗಿ ಏನು ಹೇಳ್ಬೋದು ಅಂದರೆ, ನಾನೇ ದೇವರು ಅಂತ ಹೇಳುವಂಥದ್ದೇನಿದೆ, ಇದು ನಾವು ದೇವರ ಮುಂದೆ ಹೇಳುವಂತಹ ಬಹಳ ದೊಡ್ಡ ಅಹಂಕಾರದಿಂದ ಕೂಡಿದ ಮಾತು. ದೇವರು ನಮಗೆ ಶಾಪ ಕೊಡಲಿಕ್ಕೆ ಬೇಕಾದಂತಹ ದೊಡ್ಡ ಅಹಂಕಾರದ ಮಾತಿದು, ನಾನೇ ದೇವರು ಅಂತ ಹೇಳುವಂಥದ್ದು. ಅದಕ್ಕಾಗಿ ಯಾವತ್ತಿಂದ ಯಾವತ್ತಿಗೂ ಈ ಮಾತು ಬರಬಾರ್ದು. ಅಹಂ ಬ್ರಹ್ಮಾಸ್ಮಿ, ನಾನು ದೇವರಾಗಿದ್ದೇನೆ, ನಾನು ದೇವರಾಗ್ತೇನೆ, ಇಲ್ಲವೇ ಇಲ್ಲ. ಯಾವತ್ತಿಗೂ ನಾನು ಬ್ರಹ್ಮ ಆಗುವುದೂ ಇಲ್ಲ, ದೇವರಾಗುವುದೂ ಇಲ್ಲ. ಮತ್ತೇನಂತ ಹೇಳಿದರೆ, ಯಾವತ್ತಿಂದ ಯಾವತ್ತಿಗೂ ನಾನು ಭಗವಂತನ ದಾಸನೇ. ಅದೇ ಕಿಂಕರೋಸ್ಮಿ ಜಗನ್ನಾಥ, ನಾನು ಕಿಂಕರನಾಗಿದ್ದೇನೆ, ನಿನ್ನ ಸೇವಕನಾಗಿದ್ದೇನೆ. ಎಲ್ಲಿ ಅಂದರೆ ಸರ್ವೇಷು ದೇಶಕಾಲೇಷು, ಎಲ್ಲ ಜಾಗದಲ್ಲಿಯೂ ಕೂಡ ನಾನು ನಿನ್ನ ದಾಸನೇ ಅಂತೇಳಿದರೆ, ದೇವಸ್ಥಾನದಲ್ಲಿ ಮಾತ್ರ ದೇವರ ದಾಸ ಆಗಿರುವುದು. ದೇವರಿಗೆ ಯಾಕಂದರೆ ಪ್ರದಕ್ಷಿಣೆ ಬರಬೇಕಾದ್ರೆ ಕೈ ಮುಗಿತೇವೆ, ನಮಸ್ಕಾರ ಮಾಡಬೇಕಾದ್ರೆ ಕೈ ಮುಗಿತೇವೆ, ನಮಸ್ಕಾರ ಮಾಡ್ತೇವೆ. ಇದೆಲ್ಲ ಏನು ಅಂದರೆ, ಈ ಪ್ರದಕ್ಷಿಣೆ ಬರುವುದಿರಬಹುದು, ನಮಸ್ಕಾರ ಮಾಡಿರಬಹುದು, ಕೈ ಮುಗಿಯುವುದಿರಬಹುದು, ಇದೆಲ್ಲವೂ ಕೂಡ ದೇವರ ದೊಡ್ಡತನವನ್ನು ಒಪ್ಪಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ದೇವರು ದೊಡ್ಡವನು ಅಂತ ಹೇಳಿದಾಗ ಮಾತ್ರ ಅವನ ಮುಂದೆ ನಾನು ಸಣ್ಣವನು.
ಅದನ್ನು ನಾವು ತಿಳಿಸಿಕೊಳ್ಳುವುದೇ ದೇವರಿಗೆ ತಲೆಬಾಗುವ ಮೂಲಕ, ನಮಸ್ಕರಿಸುವ ಮೂಲಕ, ಕೈ ಜೋಡಿಸುವ ಮೂಲಕ, ದೇವರನ್ನು ಹೊಗಳುವ ಮೂಲಕ, ಅದೇ ಸ್ತೋತ್ರ, ಭಜನೆ ಮುಂತಾದವುಗಳನ್ನು ಮಾಡುವ ಮೂಲಕ. ಆದರೆ ಮನೆಗೆ ಬಂದ ಮೇಲೆ ಅಥವಾ ಆಫೀಸಿಗೆ ಹೋದ ಮೇಲೆ ಅಥವಾ ಬೇರೆ ಕಡೆ ನಾನೇ ಎಲ್ಲ ಈ ರೀತಿ ಭಾವನೆ ಬಂದರೆ ಅವನು ಸೇವಕ ಅಲ್ಲ. ಮತ್ತೇನು ಅಂದರೆ ಅವನು ದೇವರ ಮುಂದೆ ನಾಟಕ ಮಾಡ್ತಾ ಇದ್ದಾನೆ. ಹಾಗಲ್ಲ. ಮತ್ತೇನು ಅಂತ ಹೇಳಿದರೆ ಸರ್ವೇಷು ದೇಶೇಶು, ಎಲ್ಲ ಜಾಗದಲ್ಲಿಯೂ ಕೂಡ ನಾನು ಎಲ್ಲೆಲ್ಲಿ ಹೋಗ್ತೇನೆ ಆ ಎಲ್ಲ ಕಡೆಯೂ ಕೂಡ ನನ್ನ ಮನಸ್ಸಿನಲ್ಲಿರುವ ಭಾವನೆ ಒಂದೇ, ಏನೆಂದರೆ ನಾನು ದೇವರ ದಾಸ, ನಾನು ದೇವರ ಸೇವಕ. ಇದೇ ಇರುವಂಥದ್ದೇ ಹೊರತು ನಾನು ದೇವರು ಅಂತಾಗಲಿ ಅಥವಾ ಒಂದಲ್ಲ ಒಂದು ದಿನ ನಾನೇ ದೇವರಾಗಿಬಿಡ್ತೇನೆ ಅಂತ ಆಗಲಿ ಯಾವತ್ತಿಂದ ಯಾವತ್ತಿಗೂ ನನ್ನೊಳಗಿಲ್ಲ. ಸರ್ವಕಾಲೇಶು, ಬರೀ ಎಲ್ಲ ಜಾಗದಲ್ಲಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ಅಂತ ಹೇಳಿದರೆ ನಾನು ಎಚ್ಚರದಲ್ಲಿದ್ದಾಗಿರ್ಬೋದು, ನಿದ್ರೆಯಲ್ಲಿದ್ದಾಗಿರ್ಬೋದು, ಕನಸು ಕಾಣುವಾಗಿರ್ಬೋದು, ಬಾಲ್ಯದಲ್ಲಿರಬಹುದು, ಯೌವನದಲ್ಲಿರಬಹುದು, ಮುದಿತನದಲ್ಲಿ, ವೃದ್ಧಾಪ್ಯದಲ್ಲಿರಬಹುದು, ಕಡೆಗೆ ಜನ್ಮಾಂತರಗಳಲ್ಲಿಯೂ ಇರಬಹುದು. ಯಾವುದೇ ಕಾಲದಲ್ಲಿಯೂ ಕೂಡ ಹಿಂದೆ ಬಂದ ಸಾವಿರಾರು ಜನ್ಮಗಳಲ್ಲಿ, ಮುಂದೆ ಬರುವ ಸಾವಿರಾರು ಜನ್ಮಗಳಲ್ಲಿ ಎಲ್ಲ ಕಡೆಯೂ ಕೂಡ ನಿನ್ನ ಸೇವಕನೇ ನಾನು ಸ್ವಾಮಿ. ಇದೇ ನಾನು ಮಾಡುವ ಸಂಕಲ್ಪ, ನನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಬರುವಂತಹ ಭಾವನೆ ಇದೇ ನಾನು. ಅಂದರೆ ಇದು ನಿಜವಾದ ಭಕ್ತನ ಲಕ್ಷಣ. ಇದು ದೇವರ ಅನುಗ್ರಹ ಮಾಡಲಿಕ್ಕೆ ನಮ್ಮೊಳಗೆ ಇರಬೇಕಾದಂತಹ ಮನಸ್ಸಿನ ಭಾವನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಜಾಗದಲ್ಲಷ್ಟೇ ಅಲ್ಲ, ಎಲ್ಲ ಕಾಲದಲ್ಲಷ್ಟೇ ಅಲ್ಲ, ಮತ್ತು ಸರ್ವಾವಸ್ಥಾಸು, ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ. ಅಂದರೆ ನಾನು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಆ ಎಲ್ಲ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಅಂದರೆ ನಾನು ಶ್ರೀಮಂತಿಕೆಯಲ್ಲಿರಲಿ, ಬಡತನದಲ್ಲಿರಲಿ, ಆರೋಗ್ಯವಂತನಾಗಿರಲಿ, ರೋಗಿಷ್ಠನಾಗಿರಲಿ, ಬಾಲ್ಯದಲ್ಲಿರಲಿ, ಅಥವಾ ಅತ್ಯಂತ ಎತ್ತರದ ಪೋಸ್ಟ್ ಅಂತ ಹೇಳಿದರೆ ಸ್ಥಾನದಲ್ಲಿರಲಿ, ಅತ್ಯಂತ ಕೆಳಮಟ್ಟದ ಸ್ಥಾನದಲ್ಲಿರಲಿ, ಎಂಥ ಅವಸ್ಥೆಯಲ್ಲಿದ್ದರೂ ಕೂಡ, ಯಾವುದೇ ಪೊಸಿಷನಲ್ಲಿ ನಾನಿದ್ದರೂ ಕೂಡ ನಿನ್ನ ಕಿಂಕರನೇ, ನಿನ್ನ ಸೇವಕನೇ ಸ್ವಾಮಿ ನಾನು. ಹಾಗೆಯೇ ನನ್ನ ಮನಸ್ಸಿನ ಭಾವನೆ ಅಚ್ಯುತ ಅಂತ ದೇವರನ್ನು ಹೇಳ್ತಾ ಇರುವುದು. ಯಾಕಂದರೆ ಸ್ವಾಮಿ, ನಾನು ಯಾವತ್ತಿಂದ ಯಾವತ್ತಿಗೂ ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನೀನಲ್ವೇ ಅಲ್ಲ. ಯಾಕಂತೇಳಿದರೆ ನೀನು ಯಾವತ್ತೂ ನಿನ್ನ ಜಾಗದಿಂದ ಜಾರದವನು. ಆ ದೇವರ ಜಾಗ ಏನಿದೆ, ವಿಷ್ಣುವಿನ ಆ ಸರ್ವೋತ್ತಮವಾದ ಜಾಗ ಏನಿದೆ, ಅದರಿಂದ ಯಾವತ್ತೂ ದೇವರು ಕದಲುವುದಿಲ್ಲ. ಇನ್ನೊಬ್ಬನು ಯಾರೂ ಸರ್ವೋತ್ತಮನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಜಾಗದಲ್ಲಿ ಇನ್ನೊಬ್ಬರು ಕೂರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರು ಮಾತ್ರ. ಉಳಿದವರು ಎಲ್ಲರೂ ಕೂಡ ಯಾವತ್ತಿಂದ ಯಾವತ್ತಿಗೂ ಅವನ ಸೇವಕರಾಗೇ ಇರುವಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇರುವುದು. ಸ್ವಾಮಿ, ಎಲ್ಲ ಕಾಲದಲ್ಲಿಯೂ, ಎಲ್ಲ ಜಾಗದಲ್ಲಿಯೂ, ಎಲ್ಲ ಅವಸ್ಥೆಗಳಲ್ಲಿಯೂ ನಾನು ನಿನ್ನ ಸೇವಕನೇ. ಕಿಂಕರೋಸ್ಮಿ ಹೃಷಿಕೇಶ ಭೂಯೋಸ್ಮಿ ಕಿಂಕರಃ. ಈ ಮಾತನ್ನು ನಾನು ಬರಿಯ ಮಾತಾಗಿ ಹೇಳ್ತಾ ಇಲ್ಲ, ಮತ್ತು ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ. ಭೂಯೋಸ್ಮಿ ಕಿಂಕರಃ. ಮತ್ತೆ 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 ನಾನು ನಿನಗೆ ಹೇಳ್ತಾ ಇದ್ದೇನೆ ಸ್ವಾಮಿ, ನಾನು ನಿನ್ನ ಸೇವಕ, ನಾನು ನಿನ್ನ ಸೇವಕ, ನಾನು ನಿನ್ನ ಸೇವಕ. ಅಂದರೆ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ಇದನ್ನು ಗಟ್ಟಿ ಮಾಡಿಕೊಂಡಿದ್ದೇನೆ, ಇನ್ನೂ ಗಟ್ಟಿ ಮಾಡಿಕೊಳ್ತೇನೆ. ಯಾಕಂದರೆ ನಾವು ಭಗವಂತನ ಅನುಗ್ರಹವನ್ನು ಪಡಿಬೇಕು, ನರಕದಿಂದ ಪಾರಾಗಬೇಕು, ಇಲ್ಲಿ ನಾವು ಎಲ್ಲ ಸುಖ ಸಮೃದ್ಧಿಗಳನ್ನು ಪಡಿಬೇಕು, ಕಡೆಗೆ ಮೋಕ್ಷವನ್ನು ಗಳಿಸಬೇಕು ಅಂತೇಳಿದರೆ ಮುಖ್ಯವಾಗಿ ಬೇಕಾದದ್ದೇನು ಅಂತೇಳಿದರೆ, ಭಗವಂತ ನನ್ನ ಸ್ವಾಮಿ, ದೇವರು ನನ್ನ ಒಡೆಯ, ನಾರಾಯಣ ನನ್ನ ಒಡೆಯ, ಕೃಷ್ಣ ನನ್ನ ಒಡೆಯ, ಮತ್ತು ನಾನು ಅವನ ಸೇವಕ. ಇದೇ ನಮ್ಮೊಳಗಿರಬೇಕಾದದ್ದು. ಇದಕ್ಕೆ ವಿರುದ್ಧವಾಗಿ ಶಾಸ್ತ್ರದಲ್ಲಿ ಹೇಳಿದೆ, ವೇದದಲ್ಲಿ ಹೇಳಿದೆ. ಏನು ಅಂತ ಹೇಳಿದರೆ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರಾಗ್ಬಿಟ್ಟಿದ್ದೇನೆ, ನಾನೇ ಬ್ರಹ್ಮನಾಗಿದ್ದೇನೆ, ಇದೇ ವೇದದಲ್ಲಿ ಹೇಳಿದೆ ಅಂತ ಯಾರಾದರೂ ಹೇಳಿದರೆ ಅವರು ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದರೆ ಯಾವ ವೇದವೂ ಆ ರೀತಿ ಹೇಳ್ತಾ ಇಲ್ಲ. ನಾನೇ ದೇವರು ಅಂತ ನೀನು ಉಪಾಸನೆಯನ್ನು ಮಾಡುವಂಥ ಯಾವ ವೇದವೂ ಹೇಳ್ತಾ ಇಲ್ಲ. ವೇದ ಹೇಳ್ತಾ ಇದೆ ಅಂತ ಹೇಳುವಂಥವರು ವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಅವರು ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ಆ ತಪ್ಪು ಅರ್ಥವನ್ನೇ ಜನರಿಗೆ ತಿಳಿಸ್ತಾ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದನ್ನು ಈ ಪುಂಡರೀಕಾಕ್ಷ ಸ್ತೋತ್ರ, ಜಿತಂತೆ ಸ್ತೋತ್ರ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾನು ದೇವರು ಅನ್ನುವುದು ಸುಳ್ಳು, ಮತ್ತು ನಾನು ದೇವರ ದಾಸ ಅನ್ನುವುದೇ ಸತ್ಯ. ಇದು ಬರಿಯ ಸತ್ಯ ಅಲ್ಲ, ಮತ್ತು ಇದು ಇತಿಹಾಸ.
ರಾಮಾಯಣ ನಮಗೆ ತಿಳಿಸಿದ್ದೇ ಇದನ್ನು. ರಾಮಾಯಣದಲ್ಲಿ ಹನುಮಂತ ಇಡೀ ಲಂಕೆಗೆ ಹೋಗಿ ರಾತ್ರಿ ಹಗಲಾಗುವುದರೊಳಗೆ ಇಡೀ ಲಂಕೆಯನ್ನು ಧ್ವಂಸ ಮಾಡಿ ಭಸ್ಮ ಮಾಡಿ ಬಂದದ್ದು ಇದೇ ಅನುಸಂಧಾನದಿಂದ, ಭಾವನೆಯಿಂದ. ನಾನು ದಾಸ, ರಾಮನ ದಾಸ ಅಂತ ಹೇಳಿಕೊಂಡೇ ಅವನು ದಾಸೋಹಂ ಕೋಸಲಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣ, ನಾನು ರಾಮನ ದಾಸ ಕಿಂಕರ ಅಂತ ಹೇಳಿದ್ರಿಂದಲೇ, ಆ ಉಪಾಸನೆಯನ್ನು ಆ ರೀತಿ ಭಾವನೆಯನ್ನು ಪೂಜೆಯನ್ನು ಮಾಡಿದ್ರಿಂದಲೇ ಹನುಮಂತ ಅಂಥ ಶಕ್ತಿಶಾಲಿಯಾದ. ಅವನು ರಾವಣನನ್ನು ಸೋಲಿಸಿ ಲಂಕೆಯನ್ನು ಭಸ್ಮ ಮಾಡಿ ಬಂದ. ಇಡೀ ರಾಮಾಯಣದಲ್ಲಿ ಎಲ್ಲ ಕಪಿಗಳು ಕೂಡ ತಾವು ಗೆದ್ದಿದ್ದೇ ರಾವಣನಂತಹ ಭಯಂಕರ ರಕ್ಕಸನನ್ನು, ದೈತ್ಯನನ್ನು, ಆ ಎಲ್ಲ ರಾಕ್ಷಸರು ಕಪಿಗಳು ಗೆದ್ದದ್ದೇ ರಾಮನನ್ನು ತಮ್ಮ ಒಡೆಯ ಅಂತ ತಿಳಿದುಕೊಂಡೆ, ನಾವು ರಾಮನ ದಾಸ ಅಂತ ತಿಳಿದುಕೊಂಡೆ. ಇನ್ನೊಂದು ಇತಿಹಾಸ ಮಹಾಭಾರತ. ಆ ಮಹಾಭಾರತದಲ್ಲಿಯೂ ಕೂಡ 5 ಮಂದಿ ಪಾಂಡವರು ಆ ಎಲ್ಲ ಕೌರವಾದಿಗಳನ್ನು ಸೋಲಿಸಿದ್ದೇ ಈ ಭಾವನೆಯಿಂದ. ನಾವು ಕೃಷ್ಣನ ಭಕ್ತರು, ಕೃಷ್ಣನ ದಾಸರು ಈ ರೀತಿ ಭಾವನೆಯನ್ನು ಹೊಂದಿದ್ದರಿಂದಲೇ ಅವರು ತಾವು ಕಡೆಯವರೆಗೂ ಕೂಡ ಗೆದ್ದರು. ಇದೇ ಇಡೀ ಶಾಸ್ತ್ರಗಳ ಸಾರ. ಅದನ್ನೇ ನಮಗೆ ಪುಂಡರೀಕಾಕ್ಷ ಸ್ತೋತ್ರ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾನು ದೇವರ ದಾಸನಾಗಿದ್ದೇನೆ ಅಂತ ದೇವರ ಮುಂದೆ ನಾವು ಯಾವತ್ತೂ ನಿವೇದನೆಯನ್ನು, ಅಂದರೆ ನಮ್ಮನ್ನು ನಿವೇದಿಸಿಕೊಳ್ಬೇಕಾದದ್ದು, ಅರ್ಪಿಸಿಕೊಳ್ಬೇಕಾದದ್ದು ಅಂತ ಈ ಭಾವನೆಯನ್ನು ನಾವು ಇಟ್ಟುಕೊಂಡು ಏಕಾದಶಿಯನ್ನು ಆಚರಣೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಪೂರ್ಣ ಫಲ ದೊರಕಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಈ ಮಾತನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.